ಅಶ್ಲೀಲ ವಿಡಿಯೋ ರಿಲೀಸ್ ಬಳಿಕ ನಾಪತ್ತೆಯಾಗಿದ್ದ ಪ್ರಜ್ವಲ್ ರೇವಣ್ಣ ಇಂದು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇನ್ನು ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ನನ್ನ ಬಂಧಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಇದೆಲ್ಲವನ್ನು ನೋಡೋಣ ಬಾರಪ್ಪ ಪ್ರಜ್ವಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಳೆದ 34 ದಿನಗಳಿಂದ ವಿದೇಶದಲ್ಲಿದ್ದ ಸಂಸದ ಪ್ರಜ್ವಲ್ ರೇವಣ್ಣ ಇಂದು ಮಧ್ಯರಾತ್ರಿ ಭಾರತಕ್ಕೆ ಮರಳಲಿದ್ದಾರೆ. ಜರ್ಮನಿಯ ಮ್ಯೂನಿಚ್ನಿಂದ ಬೆಂಗಳೂರಿಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ವಿಮಾನದ ಟಿಕೆಟ್ ಬುಕ್ ಮಾಡಿದ್ದು ಮಧ್ಯರಾತ್ರಿ 12:30ಕ್ಕೆ ದೇವನಹಳ್ಳಿ ಬಳಿ ಇರುವ ಕೆಂಪೇಗೌಡ ಏರ್ಪೋರ್ಟ್ಗೆ ಬರಲಿದ್ದಾರೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ತಗಲಾಕೊಂಡಿರೋ ಪ್ರಜ್ವಲ್ ರೇವಣ್ಣ ಇಂದು ರಾತ್ರಿ ಬಂದ್ರೆ ಬಂಧನ ಬಹುತೇಕ ಖಚಿತ. ಮಧ್ಯಾಹ್ನ 3:30ಕ್ಕೆ ವಿಮಾನ ಹತ್ತಿದ್ರೆ ಮಾತ್ರ ಪ್ರಜ್ವಲ್ ಆಗಮಿಸೋದು ಖಚಿತವಾಗಲಿದೆ. ಕಳೆದ ಬಾರಿ ಟಿಕೆಟ್ ಬುಕ್ ಮಾಡಿ ಪ್ರಜ್ವಲ್ ರೇವಣ್ಣ ವಿಮಾನ ಹತ್ತಿರಲಿಲ್ಲ. ಈ ಬಾರಿ ಅದೇ ರೀತಿ ಮಾಡ್ತಾರಾ ಅನ್ನೋ ಅನುಮಾನ ಮೂಡಿಸಿದೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಎಸ್ಐಟಿ ಸಕಲ ತಯಾರಿ ಮಾಡಿಕೊಂಡಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಎಸ್ಐಟಿ ಠಿಕಾಣಿ ಹೂಡಿದೆ. ಪ್ರಜ್ವಲ್ ವಿರುದ್ಧ ಲುಕ್ಔಟ್ ನೋಟಿಸ್ ಸಹ ಜಾರಿ ಮಾಡಲಾಗಿದೆ. ಬೆಂಗಳೂರಿಗೆ ಬರ್ತಿದ್ದಂತೆ ಇಮಿಗ್ರೇಷನ್ನಲ್ಲಿ ವಶಕ್ಕೆ ಪಡೆಯಲು ಇಮಿಗ್ರೇಷನ್ ಅಧಿಕಾರಿಗಳು ಸಜ್ಜಾಗಿದ್ದಾರೆ. ಬಳಿಕ ಎಸ್ಐಟಿ ವಶಕ್ಕೆ ನೀಡಲಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬಂದ್ರೆ ಏನೇನ್ ಕ್ರಮ ಕೈಗೊಳ್ಳಬೇಕು ಅಂತ ಪೊಲೀಸರು ಮತ್ತು ಎಸ್ಐಟಿ ಅಧಿಕಾರಿಗಳು ಚರ್ಚೆ ನಡೆಸಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ದಯಾನಂದ್ರನ್ನ ಭೇಟಿಯಾದ ಎಸ್ಐಟಿ ಮುಖ್ಯಸ್ಥ ಬಿಕೆ ನಾಯಕ್ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ರು. ಈ ವೇಳೆ ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು, ಎಲ್ಲೆಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಆಗಬೇಕು, ಮಾಧ್ಯಮದವರಿಗೆ ಹೇಗೆ ಕಣ್ತಪ್ಪಿಸಿ ಹೋಗಬೇಕು, ಯಾವ ಗೇಟ್ನಿಂದ ಎಕ್ಸಿಟ್ ಆಗಬೇಕು ಅನ್ನೋದರ ಚರ್ಚೆ ನಡೆಸಿದ್ರು. ಜಾಮೀನು ನೆಪ ಇಟ್ಕೊಂಡು ಕೈ ಕೊಡ್ತಾರಾ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಹೊಸ ನಡೆ ಎಸ್ಐಟಿಗೆ ಅನುಮಾನ ಹುಟ್ಟಿಸಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ನಾಳೆ ನಡೆಯಲಿದೆ. ತುರ್ತು ವಿಚಾರಣೆಗೆ ಜನಪ್ರತಿನಿಧಿಗಳ ಕೋರ್ಟ್ ನಿರಾಕರಿಸಿತ್ತು. ನಾಳೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನೋದು ಕೂಡ ಕುತೂಹಲ ಮೂಡಿಸಿದೆ. ಪ್ರಜ್ವಲ್ ಕರೆತರುವ ಸಂಬಂಧ ಭದ್ರತೆ ನಿಯೋಜನೆಗೆ ಪೊಲೀಸರು ಚರ್ಚಿಸಿದ್ದಾರೆ. ಕಮಿಷನರ್ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಆಗಮಿಸಿದ್ರು. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಭೇಟಿ ನೀಡಿದ್ರು. ಪ್ರಜ್ವಲ್ ಬಂದ ಬಳಿಕ ಬೇಕಾದ ಅಗತ್ಯ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಪ್ರಜ್ವಲ್ ನಾಳೆ ಬರ್ತಾರೆ ಅನ್ನುವ ಮಾಹಿತಿ ಇದೆ. ಎಸ್ಐಟಿ ಎಲ್ಲಾ ರೀತಿ ತಯಾರಿ ಮಾಡಿಕೊಂಡಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ವಿರುದ್ಧ ವಾರಂಟ್ ಇಶ್ಯೂ ಇದೆ, ಹೀಗಾಗಿ ಏರ್ಪೋರ್ಟ್ನಲ್ಲೇ ಬಂಧನವಾಗಬೇಕು. ಪ್ರಜ್ವಲ್ ಬಂದ್ರೆ ಲೀಗಲ್ ಪ್ರೊಸೆಸ್ ಆರಂಭವಾಗುತ್ತೆ ಅಂತ ಪರಮೇಶ್ವರ್ ಹೇಳಿದ್ರು. ಬರ್ತಾರೆ ಅಂತ ಇದೆ, ಟಿಕೆಟ್ ಮಾಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಅವರು ಬರ್ತಾರೆ ಅಂತೇಳಿ ನಮ್ಮ ಎಸ್ಐಟಿ ಅವರು ಎಲ್ಲ ತಯಾರಿಗಳು ಮಾಡ್ಕೊಂಡಿದ್ದಾರೆ. ಅವ್ರು ಬಂದರೆ ಲೀಗಲ್ ಪ್ರೋಸೆಸ್ ಏನಾಗಬೇಕು ಅದೆಲ್ಲ ಪ್ರಾರಂಭ ಆಗುತ್ತೆ. ಪ್ರಜ್ವಲ್ ಪ್ರಕರಣದ ಹಿಂದೆ ಸರ್ಕಾರದ ಕೈವಾಡ ಎಂಬ ಬಿಜೆಪಿ ನಾಯಕರ ಆರೋಪಕ್ಕೆ ಸಚಿವ ಎಸ್ಸಿ ಮಹದೇವಪ್ಪ ತಿರುಗೇಟು ನೀಡಿದ್ರು. ಪಿತೂರಿ ಪ್ರಶ್ನೆ ಬರೋದಿಲ್ಲ, ಅವರೇ ಎಲ್ಲವನ್ನೂ ಮಾಡಿರೋದು. ಹಾಗಿದ್ದಾಗ ಪಿತೂರಿ ಪ್ರಶ್ನೆ ಯಾಕೆ ಬರುತ್ತೆ? ಎಸ್ಐಟಿ ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವ ಸಂಸ್ಥೆ ಅಂತ ಹೇಳಿದ್ರು. ಇಲ್ಲಿ ಪಿತೂರಿ ಪ್ರಶ್ನೆ ಬರೋದೇ ಇಲ್ವಲ್ಲ, ಪಿತೂರಿ ಪ್ರಶ್ನೆ ಬರೋದೇ ಇಲ್ಲ. ಅವರೇ ಮಾಡಿರ್ತಕ್ಕಂಥದ್ದು, ಅವರೇ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಈಗ ಬಹಿರಂಗವಾಗಿದೆ. ಪಿತೂರಿ ಪ್ರಶ್ನೆ ಎಲ್ಲಿ ಬಂತು? ಯಾಕೆ ಅದು ಒಂದು ಸ್ವತಂತ್ರವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ದಕ್ಷ ಅಧಿಕಾರಿಗಳ ತಂಡ ಎಲ್ಲ ಆಯಾಮಗಳಲ್ಲಿ ಅವರು ತನಿಖೆ ಮಾಡ್ತಾರೆ. ಹಸ್ತಕ್ಷೇಪ ಆಗಲಿ, ಪಕ್ಷಪಾತ ಆಗಲಿ, ಪಿತೂರಿ ಆಗಲಿ ಎಲ್ಲಿದೆ ಇದರಲ್ಲಿ? ಸಂಸದ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಇಂದು ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಮಹಿಳಾ ಸಂಘಟನೆಗಳು ಸೇರಿ 113ಕ್ಕೂ ಹೆಚ್ಚು ಸಂಘಟನೆಗಳು ಪ್ರೊಟೆಸ್ಟ್ ನಡೆಸಿವೆ. ಬೆಳಗ್ಗೆ 11 ಗಂಟೆಗೆ ಹಾಸನದ ಹೇಮಾವತಿ ಪ್ರತಿಮೆಯಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆಯಲ್ಲಿ ಬಂದು ಬಳಿಕ ಹಾಸನದ ಡಿಸಿ ಕಚೇರಿ ಬಳಿ ಬೃಹತ್ ಬಹಿರಂಗ ಸಭೆಯನ್ನು ನಡೆಸಿ ಪ್ರಜ್ವಲ್ ಬಂಧನ ಮತ್ತು ಪೆನ್ಡ್ರೈವ್ ಹಂಚಿದವರ ವಿರುದ್ಧವೂ ಕ್ರಮಕ್ಕೆ ಆಗ್ರಹಿಸಿದ್ದಾರೆ.
ಪ್ರಜ್ವಲ್ ರೇವಣ್ಣರನ್ನ ಬಂಧಿಸುವಂತೆ ಆಗ್ರಹಿಸಿ ಹಾಸನದಲ್ಲಿ ಆಕ್ರೋಶ ಭುಗಿಲೆದಿದೆ. ಇನ್ನು ರೇವಣ್ಣ ಜಾಮೀನು ಭವಿಷ್ಯ ನಾಳೆ ನಿರ್ಧಾರವಾಗಲಿದೆ. ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ವಿರುದ್ಧ ಪಂಚಬಲಿ ಯಾಗ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಇದೆಲ್ಲವನ್ನು ನೋಡೋಣ ಸಿಡಿದೆದ್ದ ಸ್ತ್ರೀಯರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಹೋರಾಟ ನಡೆಯಿತು. ಹೆಣ್ಣು ಭೋಗದ ವಸ್ತು ಎಂದು ತಿಳಿದಿರೋ ಎಲ್ಲರಿಗೂ ಈ ಸಮಾವೇಶ ಎಚ್ಚರಿಕೆ ಗಂಟೆ ಅಂತ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಹೇಳಿದರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ನಿಮಗೆ ಹಾಸನದ ಹೆಣ್ಣು ಮಕ್ಕಳ ಬಗ್ಗೆ ಏನು ಕಾಳಜಿ ಇದೆ? ಇದ್ದಿದ್ದೇ ಆದರೆ ಅವರ ಪಾಸ್ಪೋರ್ಟ್ ಯಾಕೆ ರದ್ದು ಮಾಡಲಿಲ್ಲ ಅಂತ ಕಿಡಿಕಾರಿದ್ರು. ಪ್ರಜ್ವಲ್ ರೇವಣ್ಣರನ್ನ ಯುಎಪಿಎ ಕಾಯ್ದೆಯಡಿ ಆರೋಪಿ ಎಂದು ಘೋಷಣೆ ಮಾಡಿ ಅಂತ ವಕೀಲ ಕೆ ಬಾಲನ್ ಆಗ್ರಹಿಸಿದರು. ಹಾಸನದ ಹೋರಾಟದಲ್ಲಿ ಮಾತನಾಡಿದ ಅವರು, ಇದುವರೆಗೆ 53 ಜನರನ್ನ ಈ ಕಾಯ್ದೆಯಡಿ ಬಂಧಿಸಲಾಗಿದೆ. ಪ್ರಜ್ವಲ್ರನ್ನ ಕೂಡ ಇದೇ ಕಾಯ್ದೆಯಡಿ ಬಂಧಿಸಿ ಎಂದು ಆಗ್ರಹಿಸಿದರು. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಸಿಲುಕಿ ಪ್ರಜ್ವಲ್ ರೇವಣ್ಣ ವಿಲವಿಲ ಅಂತಿದ್ರೆ, ಇತ್ತ ತಾಯಿ ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಕಂಟಕ ಎದುರಾಗಿದೆ. ನಾಳೆಯೇ ಭವಾನಿ ರೇವಣ್ಣ ಜಾಮೀನು ಅರ್ಜಿ ಆದೇಶ ಹೊರಬೀಳಲಿದೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಭವಾನಿ ಭವಿಷ್ಯ ನಿರ್ಧಾರ ಆಗಲಿದೆ. ಹಾಸನ ಸಂಸದ ಪ್ರಜ್ವಲ್ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದ 6 ಮತ್ತು 7ನೇ ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿದೆ. ಚೇತನ್ ಹಾಗೂ ಲಿಖಿತ್ ಗೌಡಗೆ ಹಾಸನ 3ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯ ಬೇಲ್ ನೀಡಿದೆ. ಇಬ್ಬರು ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಾಗಿದ್ದಾರೆ. ಪ್ರಜ್ವಲ್ನನ್ನ ಕಳಿಸಿಕೊಟ್ಟವರೇ ಕಾಂಗ್ರೆಸ್ನವರು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈ ಬಗ್ಗೆ ಮೈಸೂರಲ್ಲಿ ಪ್ರತಿಕ್ರಿಯಿಸಿದ ಮಾಜಿ ಡಿಸಿಎಂ, ವಿಡಿಯೋ ಮಾಡಿದ್ದು ಕ್ರೈಮ್ ಅಂತೆ, ಹಂಚಿಕೆ ಮಾಡಿದ್ದು ಕ್ರೈಮ್ ಅಲ್ವಂತೆ. ವಿಡಿಯೋ ರಿಲೀಸ್ ಮಾಡಿದವರಿಗೂ ಶಿಕ್ಷೆ ಆಗ್ಬೇಕು. ಈಗ ಪ್ರಜ್ವಲ್ ಬರ್ತಿರೋದಕ್ಕೂ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಮುಜುಗರ ಏನಾರ ಕಾಂಗ್ರೆಸ್ ಪಕ್ಷಕ್ಕಾಗಬೇಕು. ಕಳಿಸ್ಕೊಟ್ಟವ್ರು ಯಾರು? ಕಾಂಗ್ರೆಸ್ನವ್ರೆ. ಈ ಮುಖ್ಯಮಂತ್ರಿ ವಿಡಿಯೋ ಮಾಡಿದ್ ಮಾತ್ರ ಕ್ರೈಮ್ ಅಂತೆ, ವಿಡಿಯೋ ಹಂಚಿಕೆ ಮಾಡೋದು ಕ್ರೈಮ್. ಆ ಹೆಣ್ಮಕ್ಳು ಏನು ತಪ್ಪು ಮಾಡಿದ್ದಾರೆ? ಕೇರಳದಲ್ಲಿ ನನ್ನ ಮೇಲೆ ದೊಡ್ಡ ಪ್ರಯೋಗ ನಡೆಯುತ್ತಿದೆ. ಯಾವ ಪೂಜೆ ಯಾರು ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ ನೀಡಿದರು. ನನ್ನ ಸಿಎಂ ಸರ್ಕಾರದ ವಿರುದ್ಧ ಪೂಜೆ ನಡೆಯುತ್ತಿದೆ. ಕೇರಳ ರಾಜರಾಜೇಶ್ವರಿ ದೇಗುಲದಲ್ಲಿ ಯಾಗ ನಡೆಯುತ್ತಿದೆ ಅಂತ ಆರೋಪಿಸಿದರು. ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸಂಕಲ್ಪ ಎಲ್ಲ ಬದ್ ಕೊಟ್ಟವ್ರ ಕಡೆ ನನಗೆ ಮಾಡದೇ ಇರೋ ಜಾಗ ಯಾರು ಮಾಡ್ತಾವ್ರೆ ಎಲ್ಲ ಇದೆ ಅಂತ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ನನ್ನ ವಿರುದ್ಧ ಶತ್ರು ಭೈರವ ಯಾಗ ನಡೆಯುತ್ತಿದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಗಂಭೀರ ಆರೋಪ ಮಾಡಿದ್ದಾರೆ. ಅಘೋರಿಗಳ ಮೂಲಕ ಈ ಯಾಗ ಮಾಡಿಸಿ ಪಂಚಬಲಿ ಕೊಡ್ತಿದ್ದಾರೆ. ಕೇರಳದ ನಿರ್ಜನ ಪ್ರದೇಶದಲ್ಲಿ ಪೂಜೆ ನಡೆದಿದೆ ಎಂಬ ಮಾಹಿತಿ ಇದೆ. 21 ಮೇಕೆ, 3 ಎಮ್ಮೆ, 21 ಕುರಿಗಳನ್ನ ಬಲಿ ಕೊಡ್ತಿದ್ದಾರೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ತಮ್ಮ ವಿರುದ್ಧ ಬಲಿ ಪ್ರಯೋಗ ನಡೆದಿದೆ, ನಾವು ನಂಬಿರುವ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಯಾಗಕ್ಕೆ ಪಂಚಬಲಿ ಕೊಡ್ತಿದ್ದಾರೆ. ಎಲ್ಲ ಕೆಂಪು ಬಣ್ಣದ ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಚಳಚಲತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಅವರೇನೇ ನಮ್ಮಲ್ಲಿ ಪ್ರಯೋಗ ಮಾಡಲಿ, ನಾವು ನಂಬಿರುವಂತ ಶಕ್ತಿ ಇದೆ. ಸಿನಿಮಾದಿಂದ ವಿಶ್ವಕ್ಕೆ ಮಹಾತ್ಮ ಗಾಂಧಿ ಬಗ್ಗೆ ಗೊತ್ತಾಯಿತು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಆದರೆ ಮೋದಿ ಹೇಳಿರೋದನ್ನ ನೋಡಿದ್ರೆ ನನಗೆ ನಗು ಬರುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಮೋದಿಯವರಿಗೆ ಗಾಂಧೀಜಿ ಬಗ್ಗೆ ಇರುವ ಅಜ್ಞಾನವೋ ಅಥವಾ ಗಾಂಧೀಜಿ ಬಗ್ಗೆ ಮೋದಿ ಓದಿಲ್ಲವೋ ಗೊತ್ತಿಲ್ಲ ಅಂದ್ರು. महात्मा गांधी के बारे में रिचर्ड एटनबर्ग की फिल्म देखने के बाद पता चला. मुझे हंसी आती है कि एक फिल्म देने के बाद दुनिया को महात्मा गांधी जी का परिचय हुआ. ये कहना एक प्रधानमंत्री जी के लिए
मैं समझता हूँ क्या अज्ञान समझो या वो ಜೂನ್ 4ರ ಬಳಿಕ ನರೇಂದ್ರ ಮೋದಿಗೆ ವಿಶ್ರಾಂತಿ ಸಿಗಲಿದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ಮೋದಿ ಕನ್ಯಾಕುಮಾರಿಯಲ್ಲಿ ಧ್ಯಾನ ಮಾಡುವುದು ಬಿಟ್ಟು ಗಾಂಧಿ ಪುಸ್ತಕವನ್ನ ಓದಲಿ ಅಂದ್ರು. ಸಮುದ್ರದಲ್ಲಿ ಮುಳುಗುವುದನ್ನ ಬಿಟ್ಟು ಗಾಂಧಿ ಬಗ್ಗೆ ಓದಲಿ ಎಂದಿದ್ದಾರೆ. ಚಂದ್ರಶೇಖರ್ ಆತ್ಮಹತ್ಯೆ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಸಚಿವ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಒತ್ತಾಯಿಸಿದ್ದು, ರಾಜೀನಾಮೆಗೆ ಗಡುವು ನೀಡಿದ್ದಾರೆ. ಇದೆಲ್ಲವನ್ನು ನೋಡೋಣ ಆತ್ಮಹತ್ಯೆ ಕಿಚ್ಚು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಆತ್ಮಹತ್ಯೆ ಖಂಡಿಸಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಬಿಜೆಪಿ ಯುವ ಮೋರ್ಚಾ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಕಾವೇರಿ ನಿವಾಸದ ಬಳಿ ಹೈ ಡ್ರಾಮಾ ನಡೆಯಿತು. ಯುವ ಮೋರ್ಚಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಶಿವಮೊಗ್ಗ ನಗರದ ಕೆಂಚಪ್ಪ ಲೇಔಟ್ನಲ್ಲಿರುವ ಮೃತ ಚಂದ್ರಶೇಖರನ್ ನಿವಾಸಕ್ಕೆ ವಿಜಯೇಂದ್ರ ಭೇಟಿ ನೀಡಿದ್ರು. ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನ ಸಿಬಿಐಗೆ ನೀಡಲು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ರು. ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಈ ಒಂದು ತನಿಖೆಯನ್ನ ಸಿಬಿಐಗೆ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐಗೆ ಕೊಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಮೊದಲನೇದು ಸಚಿವರ ರಾಜೀನಾಮೆಯನ್ನು ತೆಗೆದುಕೊಳ್ಬೇಕು ತತ್ಕ್ಷಣ. ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ನಲ್ಲಿ ಕಾಣುವ ಕೈ ಕಾಂಗ್ರೆಸ್ ಅಂತ ಬಿಜೆಪಿ ಮಾಜಿ ಶಾಸಕ ಸಿಟಿ ರವಿ ಆರೋಪ ಮಾಡಿದ್ರು. ನಾಗೇಂದ್ರ ರಕ್ಷಣೆಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಇದ್ದಾರೆ ಅನ್ಸುತ್ತೆ. ಅಂಗೈ ಹುಣ್ಣಿಗೆ ಸಾಕ್ಷ್ಯ ಬೇಕಾ ಅಂತ ಸಿಟಿ ರವಿ ಹೇಳಿದ್ರು. ಈ ಗಂಭೀರ ಅಲ್ವಾ? ಗಂಭೀರ ಅಲ್ಲ ಅಂದ್ರೆ ಹಗಲ್ದವರೊಳಗೆ ಇಳಿದಿದ್ದಾರೆ ಇವರು ಅಂತ ಹೇಳಿ ಯಾವ ಹಣ ಬೇಕಾದ್ರೂ ಟ್ರಾನ್ಸ್ಫರ್ ಮಾಡಿ ತಗೊಂಡು ಹೋಗ್ಬೋದಾ? ಇನ್ಯಾವ್ದು ಗಂಭೀರವಾಗತ್ತೆ ಇವರಿಗೆ? ಲೂಟಿ ಹೊಡೆದಿದ್ದು ಗಂಭೀರ ಅಲ್ಲ ಅಂದ್ರೆ ಬಂಡ್ರು ಮಾತ್ರ ಈ ರೀತಿ ಮಾತಾಡೋದು. ಯಾರಿಗೆ ಬಂಡತನ ಇರುತ್ತೆ, ಅತಿ ಭ್ರಷ್ಟರು ಇರ್ತಾರೆ, ಅವರು ಮಾತ್ರ ಈ ರೀತಿ ಸಮರ್ಥನೆ ಮಾಡ್ಕೊಳ್ತಾರೆ. ಈ ರೀತಿ ಸಮರ್ಥನೆ ಮಾಡ್ಕೊಳಕ್ ಹೊರಡ್ರೋದು ನೋಡಿದ್ರೆ ಇವರು ಬಂಡ್ರು ಇದ್ದಾರೆ, ಅತಿ ಭ್ರಷ್ಟರು ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಕೇಸ್ ರಾಜಕೀಯ ತಿರುವು ಪಡೆದುಕೊಂಡಿದೆ. ಡೆತ್ ನೋಟ್ನಲ್ಲಿ ಸಚಿವರ ಹೆಸರಿದೆ, ಎಫ್ಐಆರ್ನಲ್ಲಿ ಯಾಕಿಲ್ಲ ಅಂತ ವಿಪಕ್ಷ ನಾಯಕ ಅಶೋಕ್ ಪ್ರಶ್ನಿಸಿದ್ರು. ಅವರನ್ನ ಬಂಧಿಸಿದ್ರೆ ನಿಮ್ಮ ಬಂಡವಾಳ ಹೊರಬರುತ್ತಾ? ಪ್ರಕರಣವನ್ನ ಸಿಐಡಿ ತನಿಖೆಗೆ ಯಾಕೆ ನೀಡಿದ್ರಿ ಅಂತ ಕಿಡಿಕಾರಿದ್ರು. ಡೆತ್ ನೋಟ್ ಅಲ್ಲಿ ಹೇಳಿದ್ದಾರೆ ಮಂತ್ರಿ ಅಂತ ಹೇಳಿ, ಎಫ್ಐಆರ್ ನಲ್ಲಿ ಅವರ ಹೆಸರು ಯಾಕಿಲ್ಲ? ಅವ್ರನ್ನ ಬಂಧಿಸಿದ್ರೆ, ಯಾಕಂದ್ರೆ ನೀವೇ ಹೇಳಿ ಹಾಕ್ಸಿರೋದಲ್ಲ, ಅಕೌಂಟ್ಗೆ ನೀವೇ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿರೋದಲ್ವಾ, ಅದಕ್ಕೆ ನಿಮ್ಮ ಬಂಧಿಸಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತಾ? ಟಕಾಟಕ್ ಹಣ ಹಾಕ್ತೇವೆಂದು ರಾಹುಲ್ ಗಾಂಧಿ ಹೇಳಿದ್ರು. ಕಾಂಗ್ರೆಸ್ನ ಲೂಟಿ ಅಕೌಂಟ್ಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. 187 ಕೋಟಿ ಹಗರಣದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಅಂತ ಆರೋಪ ಮಾಡಿದ್ರು. ಹಣ ಆಂಧ್ರ, ತಮಿಳುನಾಡಿಗೆ ಹೋಗಿದೆ. ಈ ಪ್ರಕರಣದ ತನಿಖೆ ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿದ್ರು. ರಾಹುಲ್ ಗಾಂಧಿ ಅವರ ಏನು ಹೇಳಿಕೆ ಕೊಟ್ಟಿದ್ದಾರೆ, ಟಕಾಟಕ್ ಟಕಾಟಕ್ ಟಕಾಟಕ್. 4ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 6ನೇ ತಾರೀಕು 25 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 21ನೇ ತಾರೀಕು 44 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, ರಾಜ್ಯ ಖಜಾನೆಯಿಂದ 43 ಕೋಟಿ ಟಕಾಟಕ್ ಟ್ರಾನ್ಸ್ಫರ್, 21ನೇ ತಾರೀಕು 50 ಕೋಟಿ ಟಕಾಟಕ್ ಟ್ರಾನ್ಸ್ಫರ್. ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೂ ತೆಲಂಗಾಣ ಚುನಾವಣೆಗೂ ಸಂಬಂಧವಿಲ್ಲ ಅಂತ ಸಚಿವ ಎಸ್ಸಿ ಮಹದೇವಪ್ಪ ಹೇಳಿದ್ರು. ವಿಪಕ್ಷದವರು ಏನಾದರೂ ಹೇಳಿ, ಘಟನೆ ನಡೆದ ಕೂಡಲೇ ಪ್ರಕರಣವನ್ನ ಸಿಐಡಿ ತನಿಖೆಗೆ ನೀಡಿದ್ದೇವೆ. ತನಿಖೆ ನಡೆಯುತ್ತಿದೆ, ವರದಿ ಬಂದ ಬಳಿಕ ಎಲ್ಲ ಗೊತ್ತಾಗಲಿದೆ ಅಂತ ಹೇಳಿದ್ರು. ಈಶ್ವರಪ್ಪನ ಪ್ರಕರಣನೇ ಬೇರೆ, ಈ ST ನಿಗಮದ ಹಣ ಇಲ್ಲಿಂದ ಇನ್ನೊಂದು ಬ್ಯಾಂಕ್ ವರ್ಗಾವಣೆಂಥ ರೀತಿ ನೀತಿಗಳೇ ಬೇರೆ. ದೇ ಆರ್ 2 ಡಿಫರೆಂಟ್ ಎಂಟಿಟೀಸ್. ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ. ಬಟ್ ಏನೇ ಇರಲಿ, ಸಮಗ್ರವಾದ ತನಿಖೆ ಆಗುತ್ತೆ. ತನಿಖೆ ವರದಿ ಆಧರಿಸಿ ಕ್ರಮ. ಈಗಾಗಲೇ ಸರ್ಕಾರ ಕಾನೂನಿನ ಪ್ರಕ್ರಿಯೆಗಳನ್ನು ಚುರುಕಾಗಿ ಪ್ರಾರಂಭ ಮಾಡಿದ್ದಾರಲ್ಲ. ಬಿಜೆಪಿ ಜೆಡಿಎಸ್ನವರಿಗೆ ಬೇರೆ ಕೆಲಸ ಇಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ತನಿಖೆ ನಡೆಯುತ್ತಿದೆ, ಏನಾಗಿದೆ ಅಂತ ತಿಳಿಬೇಕು. ತನಿಖೆ ನಡೆಯುತ್ತಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮವಾಗಲಿದೆ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಸರ್ಕಾರ
ಏನು ಮಾಡಬೇಕು ಅದು ಮಾಡುತ್ತೆ. ಸರ್ಕಾರ ಸುಮ್ಮನೆ ಕೂರ್ಲಿಕ್ಕಿಲ್ಲ. ಇಲಾಖೆ ಏನು ಮಾಡಬೇಕು ಅದು ಮಾಡುತ್ತೆ. ಕಾನೂನು ಏನು ಕ್ರಮ ತಗೋಬೇಕು ಅದನ್ನು ತಗೋತೀವಿ.